ಮೊದಲನೇದಾಗಿ ಒಂದು ಕಾರ್ಯಕ್ರಮದ ಭಾಗವಾಗಿ ಎಲ್ಲ ಜಿಲ್ಲಾ ಮಟ್ಟದ ಮಾಧ್ಯಮ ಮಿತ್ರರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ, ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ವಿಷಯಗಳಿಗೆ ಕಾನೂನಿದೆ, ಸೆಕ್ಷನ್ಗಳಿದ್ದಾವೆ, ರೂಲ್ಸ್ಗಳಿದ್ದಾವೆ, ಏನು ನಾವು ಮಾಡಬೇಕು ಏನು ಮಾಡಬಾರ್ದು, ಅದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ, ಅವೆಲ್ಲವೂ ಕೂಡ ಇದ್ದಾವೆ. ಖಂಡಿತವಾಗ್ಲೂ ಹಂತ ಹಂತವಾಗಿ ಅವೆಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂಥದ್ದು. ಒಂದು ಕಡೆ ಅಭಿವೃದ್ಧಿಗೆ ಬೇಕಾದಂಥ ವಸ್ತುಗಳು ಸಾಮಗ್ರಿಗಳನ್ನು ಒದಗಿಸೋದು ಕೂಡ ಕಾನೂನಿನಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಆ ಅವಕಾಶಗಳನ್ನು ಇಟ್ಕೊಂಡು ಅಭಿವೃದ್ಧಿನೂ ಆಗಬೇಕು, ಜೊತೆಗೆ ತಾವು ಹೇಳಿದಂತೆ ರೆಗ್ಯುಲೇಟರಿ ಫಂಕ್ಷನ್ಸ್ ಏನೇನಿದೆ, ಯಾವುದನ್ನು ನಿಯಂತ್ರಿಸಬೇಕು, ಯಾವುದನ್ನು ಕಾನೂನು ಚೌಕಟ್ಟಿನ ಅಡಿಗೆ ತರಬೇಕು, ಅವನ್ನೆಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಹೇಳಿದ್ರೆ ಈ ಸಂದರ್ಭದಲ್ಲಿ ಅದು ಉತ್ಪ್ರೇಕ್ಷೆ ಅನ್ನಿಸ್ಬೋದು. ಹಾಗಾಗಿ ನಾವು ಹೇಳೋದಕ್ಕಿಂತ ಈಗ ತಾನೇ ನಾನು ಜಿಲ್ಲೆಗೆ ಬಂದಿದ್ದೇನೆ. ನನಗೆ ತಮ್ಮೆಲ್ಲರ ಅಭಿಪ್ರಾಯ, ಅನಿಸಿಕೆ, ಅದಕ್ಕೆ ಮುಕ್ತವಾಗಿ ನಾನು ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಇದ್ದೇನೆ. ಯಾವುದೇ ಜನರ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ತಾವು ಹೇಳಿದಂತೆ ಜನಸ್ಪಂದನ ಬರೀ ಒಂದು ಕಡತವನ್ನು ವಿಲೇವಾರಿ ಮಾಡೋದಷ್ಟೇ ಉದ್ದೇಶ ಆಗಬಾರ್ದು, ಅದು ಸಕಾರಾತ್ಮಕವಾಗಿ ವಿಲೇವಾರಿ ಆಗಬೇಕು. ಅದು ಜನಸ್ಪಂದನದ ಮೂಲ ಆಶಯ ಇದೆ. ಸೊ ಆ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸಮಸ್ಯೆಗಳನ್ನು ಪರಿಹರಿಸೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ನನ್ನ ಆದ್ಯತೆ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿಗೆ ನಾನೇ ಭೇಟಿ ಕೊಡೋದ್ರ ಮೂಲಕ, ಅಲ್ಲಿನ ವ್ಯವಸ್ಥೆಗಳನ್ನು ಪರಾಮರ್ಶಿಸೋದ್ರ ಮೂಲಕ, ಪ್ರತಿಯೊಬ್ಬರಿಗೂ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಕೊಡೋದ್ರ ಮೂಲಕ ನಾನು ಮಾಡ್ತೇನೆ ಅನ್ನೋ ಒಂದು ಸಂಕಲ್ಪ ನಂದಾಗಿದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ತಮಗೆ ಹಂತ ಹಂತವಾಗಿ ತಮ್ಗೆ ಏನಾಗುತ್ತೆ ಅನ್ನೋದು ತಮಗೆ ತಿಳಿತದೆ ಅನ್ನೋದು ನನ್ನ ಭಾವನೆ. ಶತಮಾನಗಳಿಂದ ಆ ಕೆಲಸ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಇಡೀ ವ್ಯವಸ್ಥೆ, ಮಾನ್ಯ ಸಚಿವರು, ನಾನಾಗಲೇ ಹೇಳಿದಂತೆ ಎಲ್ಲ ಜನಪ್ರತಿನಿಧಿಗಳು ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಅಭಿವೃದ್ಧಿ ಕೆಲಸಗಳು ಜಿಲ್ಲೆನಲ್ಲಿ ಏನಾಗಬೇಕು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನಮ್ಮ ಗ್ರಾಮೀಣಾಭಿವೃದ್ಧಿಯ ಜಿಲ್ಲಾ ಪಂಚಾಯತ್ ಆಗಲಿ, ನಗರ ಅಭಿವೃದ್ಧಿಯ ನೇತೃತ್ವವನ್ನು ನಾನೇ ಖುದ್ದಾಗಿ ನಮ್ಮ ನಗರಾಭಿವೃದ್ಧಿ ಕೋಶದ ಮೂಲಕ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿ ನಾವು ಮಾಡಬೇಕಾಗ್ತದೆ. ಈ ರೀತಿ ಜೊತೆಗೆ ನಮ್ಮ ಜೊತೆ PWD ಇದೆ, ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಎಕ್ಸಿಕ್ಯೂಷನ್ ಏಜೆನ್ಸಿಗಳಿದ್ದಾವೆ, ಅವರೆಲ್ಲರನ್ನೂ ಕೂಡ ಕೂರಿಸಿ ಏನೇನು ಕೆಲಸಗಳಾಗಬೇಕು ನಾನಾಗಲೇ ಹೇಳಿದ್ದೀನಿ. ಎಲ್ಲರ ಅಪೇಕ್ಷೆಯಂತೆ ಏನೇನು ಮಾಡಬೇಕು ಅವೆಲ್ಲವನ್ನು ಪಟ್ಟಿ ಮಾಡಿ, ಯಾವ್ಯಾವ ಸಂಪನ್ಮೂಲದಿಂದ ಯಾವ್ಯಾವ ರೀತಿ, ಯಾವ್ಯಾವ ಹೆಡ್ ಆಫ್ ಅಕೌಂಟ್ಸ್ ಲೆಕ್ಕಶೀರ್ಷಿಗಳಲ್ಲಿ ಅನುದಾನಗಳಿದ್ದಾವೆ, ಅವುಗಳನ್ನೆಲ್ಲ ಬಳಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ. ಈಗ ನಾನಾಗಲೇ ಹೇಳಿದಂತೆ ನಿನ್ನೆ ನಾನು ಅಧಿಕಾರವನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸಮಸ್ಯೆಗಳಿಗೂ ನೈಜವಾದಂಥ ಜನಪೇಕ್ಷಿತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ SP ಅವರಿದ್ದಾರೆ, ನಾವಿದ್ದೀವಿ, ಇಲಾಖೆ ಇದೆ, ಎಲ್ಲರೂ ಸೇರಿ ಜನರ ಸುರಕ್ಷತೆ ತಾವು ಹೇಳ್ದಂಗೆ ಎಲ್ಲರಿಗೂ ಅದು ಆದ್ಯತೆ. ಯಾಕಂದರೆ ಆ ಸುರಕ್ಷತೆ ಯಾರಿಗೆ ಬರುತ್ತೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಅದು ನಮ್ಮ ಆದ್ಯತೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇವೆಲ್ಲವಕ್ಕೂ ಕೂಡ ತಮಗೆ ನೈಜವಾದಂಥ ಪರಿಹಾರೋಪಾಯಗಳು, ಕ್ರಮಗಳು ತಮಗೆ ಕಣ್ಣಿಗೆ ಕಾಣುತ್ತೆ ಅನ್ನೋದು ನನ್ನ ಭಾವನೆ. ನೋಡಿ, ಒಂದು ವಿಚಾರ ಭಾಳ ಆಸಕ್ತಿ ಮತ್ತು ನಾವೆಲ್ಲರೂ ಕೂಡ ಅತ್ಯಂತ ಕೇಂದ್ರೀಕರಿಸಬೇಕಾದಂಥ ಒಂದು ವಿಷಯ ಶಿಕ್ಷಣ. ಅಭಿವೃದ್ಧಿಯ ಮೂಲ ಸಂಕೇತನೇ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್, ಅದರ ಬುನಾದಿನೇ ಶಿಕ್ಷಣ. ಹಾಗಾಗಿ ಶಿಕ್ಷಣ ಇಲಾಖೆಗೆ ಈ ವರ್ಷ ಸರ್ಕಾರ ಮಟ್ಟದಲ್ಲೂ ಕೂಡ ಬಹಳ ಗುರುತರವಾದಂಥ ಉಪಕ್ರಮಗಳನ್ನು ಈಗಾಗಲೇ ಇಲಾಖೆ ತೆಗೆದುಕೊಂಡಿದೆ. ಯಾಕಂದರೆ ನಾನು ತುಂಬ ನಿಕಟವಾಗಿ ಅದು ನೇರವಾಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಬರ್ತಾ ಇದ್ದಿದ್ದರಿಂದ ನಾನು ಅದರ ಭಾಗವಾಗಿ ಕೆಲಸ ಮಾಡಿದ್ದೇನೆ. 1ರಿಂದ 4ನೇ ತರಗತಿವರೆಗೆ ನಿರ್ದಿಷ್ಟ ಪಠ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಿ, ಫಂಡಮೆಂಟಲ್ಸು ನಮಗೆ 1ನೇ ತರಗತಿಯಲ್ಲಿ ಅವನಿಗೆ ಗಣಿತ, ಭಾಷೆ ಇದ್ರ ಬಗ್ಗೆ ಆಸಕ್ತಿ ಬಂದರೆ ಅದು 2ನೇ ತರಗತಿಗೆ ಆಸಕ್ತಿ ಮುಂದುವರಿತದೆ. ಸೊ ಯಾವಾಗ ನಾವು ಫಂಡಮೆಂಟಲ್ಸನ್ನು 1ರಿಂದ 4ನೇ ತರಗತಿವರೆಗೆ ಅದನ್ನು ನಾವು ಕಲಿಸೋದಕ್ಕೆ ಅಥವಾ ಮಗು ಕಲಿಯೋದಕ್ಕೆ ವಿಫಲ ಆಗುತ್ತೆ, ಖಂಡಿತವಾಗ್ಲೂ 5ನೇ ತರಗತಿಯ ನಂತರ ಅದರ ಶೈಕ್ಷಣಿಕ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇದನ್ನೆಲ್ಲ ಗಮನಿಸಿ ಒಂದು ಅತ್ಯಂತ ಮಹತ್ತರವಾದಂಥ ನಿರ್ಣಯವನ್ನು ಮಾಡಿ ಇನ್ನು ಮುಂದೆ ಬರುವ ಅಕಾಡೆಮಿಕ್ ಶೈಕ್ಷಣಿಕ ವರ್ಷದಿಂದ ಕಡ್ಡಾಯವಾಗಿ ಪಠ್ಯಪುಸ್ತಕಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ 1ರಿಂದ 4ನೇ ತರಗತಿವರೆಗೆ. ಅದೀಗಾಗಲೇ ತೀರ್ಮಾನ ಆಗಿದೆ, ಆ ಹಂತದಲ್ಲಿದೆ. ಅದು 1ನೇದು ಪೂರಕ ಅಂಶ. 2ನೇದು ತಾವು ಹೇಳಿದಂತೆ 10ನೇ ತರಗತಿಯ ರಿಸಲ್ಟ್ಸು ಕಳೆದ 2-3 ವರ್ಷಗಳಿಂದ ಅತ್ಯಂತ ಮೌಲ್ಯಯುತವಾದಂಥ ಪರೀಕ್ಷೆಗಳಾಗ್ತಾ ಇರೋದ್ರಿಂದ
ನೈಜವಾಗಿ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಆ ಚಿತ್ರಣ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಇಲಾಖೆ ಜೊತೆ ಕುಳಿತುಕೊಂಡು ಪ್ರತಿ ತರಗತಿಯಲ್ಲಿ ಈ ಬಲ ಸಂವರ್ಧನೆ, ಆ ಮಗು ಯಾವ್ಯಾವ ಮಗು ಬಲ ಸಂವರ್ಧನೆ ಅವಶ್ಯಕತೆ ಇದೆ, ಯಾವ ಮಗು ಅದನ್ನ ನಾನು ವೀಕ್ ಅಂತ ಕರೆಯೋಕೆ ಇಷ್ಟಪಡೋದಿಲ್ಲ, ಅವರಿಗೆ ಹೆಚ್ಚು ಶಕ್ತಿಯನ್ನು ನಾವು ತುಂಬಬೇಕಾಗಿದೆ ಅಂಥ ಮಕ್ಕಳನ್ನ ಒಂದು ಪಟ್ಟಿ ಮಾಡಿ ಅವರಿಗೆ ವಿಶೇಷ ತರಗತಿಗಳನ್ನು ಇದೆಲ್ಲ ನಾವು ಮಾಡಿದ್ದೀವಿ. ಇಂದಿನ ಜಿಲ್ಲೆನಲ್ಲಿ ನಡೀತಾ ಇದೆ, ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಅದನ್ನು ಇಲ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡ್ತೀವಿ. ನಾನಾಗಲೇ ಹೇಳಿದಂತೆ ತಮ್ಮ ಅಪೇಕ್ಷೆಯಂತೆ ನಾವೆಲ್ಲ ಸೇರಿ ಒಂದು ತಂಡವಾಗಿ ಕೆಲಸ ಮಾಡ್ತೀವಿ, ಮಾಡುವಂಥ ಭರವಸೆ ಇದೆ. ಸಮಯ ಅದೆಲ್ಲದಕ್ಕೂ ಕೂಡ ತಮಗೆ ಉತ್ತರಗಳನ್ನು ಕೊಡ್ತಾ ಹೋಗುತ್ತೆ. ಧನ್ಯವಾದಗಳು.